ಹೋರಾಟಗಾರರು ಸ್ವಾರ್ಥ ಇದ್ದರೆ ಆಗೋದಿಲ್ಲ, ಒಂದು ಬದ್ಧತೆ ಇರಬೇಕು. ಒಂದು ಸಿದ್ಧಾಂತ ಏನಿದೆ, ಬದುಕು ಹೋರಾಟ ಅಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇರಬೇಕು. ಏನೋ ತೋರಿಕೆಗೆ ಪ್ರಚಾರಕ್ಕೆ ಬರೋದಲ್ಲ. ಹಣ ಮತ್ತೆ ಅಧಿಕಾರ ಇವತ್ತಿನ ರಾಜಕೀಯಗಳು ತುಂಬಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವೆಲ್ಲ ಬಂದಿದ್ದು, ಅದು ನಮ್ಮ ಬದುಕಲ್ಲೂ ನಾವು ಕಾಣ್ಕೊಂಡಿದ್ವಿ. ಏನೂ ಇಲ್ಲ ನಮ್ಮಲ್ಲಿ, ಯೂನಿಟಿನೇ ಇಲ್ಲ. ನಮ್ಮ ನೋಡುವಂತ ಜಾತಿಯ ಆಧಾರದಲ್ಲಿ ಹೋಗಿದ್ದಾರೆ, ನಮ್ಮ ಆಧಾರದಲ್ಲಿ ಹೋಗಿದ್ದಾರೆ. ಸಮಾಜದಲ್ಲಿರುವಂಥ ಅನಿಷ್ಟಗಳೆಲ್ಲವೂ ಇವತ್ತು ಬಂದಿದೆ. ಸರ್ವಕಾಲಿಕ ಸತ್ಯ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರ್, ನೀವು ಹೋರಾಟದ ದಾರಿಯಲ್ಲಿ ನಿಮಗೆ ಮೊದಲು ಬಾರಿ ಎದುರಿಸಬೇಕಾದ ಸವಾಲುಗಳು ಯಾವ್ಯಾವು ಸರ್? ನೋಡಿ, ನಾನು ಉದಾಹರಣೆಗೆ 1961 LIC ಕೆಲಸಕ್ಕೆ ಸೇರಿದೆ. LIC 1963 ಹೊತ್ತಿಗೆ ನಾನು ಯೂನಿಯನ್ ಕಮಿಟಿ ಮೆಂಬರ್ ಆದ. 1963 2 ವರ್ಷದಲ್ಲಿ ಕಮಿಟಿ ಮೆಂಬರ್. ಅದೇ ನಮ್ಮ ಸ್ವಂತ ಬಗ್ಗೆ, ಪ್ರಮೋಷನ್ ಬಗ್ಗೆ, ಓದಿನ ಬಗ್ಗೆ ಯೋಚನೆ ಮಾಡಿದೆ. ಅದು ಅನ್ಯಾಯ ಆಗ್ತಿದೆ. ಇವಾಗೆಲ್ಲ ಕಂಪನಿಗಳಿಂದ ಬಂದಿದ್ದು ಅಧಿಕಾರಿಗಳು, ಹಲವಾರು ಥರದ ಬಾಳಿಕೆಗಳು ನಡೆಸೋರು. ಆದರೆ ಯುವಕರಾಗಿ ಸಹಜವಾಗಿಯೇ ನಮಗದೊಂದು ಆಕರ್ಷಣೆ ಇತ್ತು. ಹೋರಾಟ ಒಂದು ಆಕರ್ಷಣೆ ಆಯಿತು. ಮತ್ತೆ ಹೋರಾಟ ಅನಿವಾರ್ಯವೂ ಆಯಿತು. ಒಂದು ಸ್ವಾಭಿಮಾನಿಗೆ ಬದುಕೋದಕ್ಕೆ ಅದು ಬೇಕು ಅಂತ. ಈ LIC ಹಲವಾರು ಚಳವಳಿಗಳಲ್ಲಿ ನಾನು ಭಾಗವಹಿಸಿದೆ. ನಂತರದಲ್ಲಿ ನಾನು ಕಮ್ಯುನಿಸ್ಟ್ ಪಕ್ಷ ಸೇರ್ಕೊಂಡೆ. ಆ ಸಿದ್ಧಾಂತ ಇದುವರೆಗೂ ನಾನು ಹೇಳ್ಕೊಂಡು ಬಂದಿದ್ದೆ ಮುಂದಕ್ಕೆ. ಆ ನಂತರದಲ್ಲಿ ಹಲವಾರು ಯೂನಿಯನ್ಗಳು ನಾಯಕತ್ವ ಕೊಟ್ಟೆ, ಕೆಲಸ ಮಾಡಿದೆ ಇದಕ್ಕೆ. ಸೊ ಇವತ್ತು ಕೂಡ ಅದು ಆ ಹೋರಾಟದ ಮನೋಭಾವನೆ ಹೋಗಿಲ್ಲ, ಅದು ಹೋಗೋಕ್ಕೂ ಸಾಧ್ಯ ಇಲ್ಲ. ಸರ್, ನೀವು ಹೋರಾಟದ ಯಶಸ್ವಿ ಆಗಲು ಯಾವ ಗುಣಗಳು ಎಷ್ಟು ಎಂಬುದು ನೀವು ಭಾವಿಸ್ತೀರಾ ಸರ್? ಹೋರಾಟ ಮಾಡೋದೇನು, ಹೋರಾಟಕ್ಕೆ ತಂದಾಗ ಮೊದಲನೇದಾಗಿ ಸಮಾಜವನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾರಿಗೋಸ್ಕರ ಹೋರಾಟ ಮಾಡ್ತಿದ್ವಿ, ಏತಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ. ಇನ್ನು ಹೋರಾಟಗಾರರು ಕೈ ಶುದ್ಧವಾಗಿರ್ಬೇಕು, ಮನೆ ಶುದ್ಧವಾಗಿರ್ಬೇಕು. ಸ್ವಾರ್ಥ ಇದ್ದರೆ ಆಗೋದಿಲ್ಲ, ಒಂದು ಬದ್ಧತೆ ಇರಬೇಕು ಅದಕ್ಕೆ. ಮತ್ತೆ ಆ ಒಂದು ಸಿದ್ಧಾಂತ ಏನಿದೆ, ಬದುಕು ಹೋರಾಟ ಅದರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇರಬೇಕು. ಏನೋ ತೋರಿಕೆಗೆ ಪ್ರಚಾರಕ್ಕೆ ಬರೋದಲ್ಲ. ಮತ್ತೆ ಈ ಸಮಾಜದ ಸ್ವರೂಪವನ್ನು ನೀವು ಅರ್ಥ ಮಾಡ್ಕೊಂಡಾಗ ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಅವರ ಸಮಸ್ಯೆಗಳು ಉಲ್ಬಣ ಆಗೋದು ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ತಿಳ್ಕೊಂಡಾಗ ಆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಒಂದು ಬಲವಾದ ಸೈದ್ಧಾಂತಿಕವಾದಂತ ನೆಲೆಗಟ್ಟಬೇಕಾಗುತ್ತೆ. ಒಂದ್ಸಲ ಆ ಸಿದ್ಧಾಂತ ಬಂದು ಆದರ್ಶಗಳು ನಮ್ಮ ತುಂಬಿಕೊಂಡಿದ್ರೆ ಹೋರಾಟದ ದಾರಿ ಬಿಟ್ಟು ಹೋಗೋದಿಲ್ಲ. ಇವಾಗ ಕೆಲವರು ಬರ್ತಾರೆ, ಪ್ರದರ್ಶನಗಳಿಗೆ ಬರ್ತಾರೆ. ಹಣ ಮತ್ತೆ ಅಧಿಕಾರ ಇವತ್ತಿನ ರಾಜಕೀಯಗಳು ತುಂಬಿಟ್ಟಿದೆ. ಬಟ್ ನಾವೆಲ್ಲ ಚಳವಳಿಗೆ ಬಂದಾಗ ಪ್ರಧಾನವಾಗದಿರಲಿಲ್ಲ. ಇವತ್ತು ನಡೆಯುತ್ತಿರುವ ಭ್ರಷ್ಟಾಚಾರ, ನೆವರ್ ಥಾಟ್ ಆಫ್ ಇಟ್ ಅಂತ. ನಮಗೆಲ್ಲ ಈ ಗಾಂಧಿಯನ್ ಥಾಟ್ಸು, ಅವರ ಬದುಕು, ಅವರ ಬರಹಗಳು ಬಹಳಷ್ಟು ಸ್ಫೂರ್ತಿ ಕೊಡ್ತು. ಇನ್ನು ಹಲವಾರು ಲೆಕ್ಚರ್ಸು, ಸ್ಕೂಲ್ ಲೆವೆಲ್ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ರು. ಇದೆಲ್ಲ ಸೇರಿ ಒಂದು ಸ್ವಾರ್ಥಕ್ಕೆ ಬದುಕಬಾರ್ದು, ಸಮಾಜಕ್ಕೆ ಬದುಕಬೇಕು. ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ, ಒಂಥರ ವೇಗ ಡೆವಲಪ್ ಆಯ್ತು. ಬಹುಶಃ ಕೆಲಸಕ್ಕೆ ಸೇರಿ ಟ್ರೇಡ್ ಯೂನಿಯನ್ ಬಂದ ಮೇಲೆ ಚಳವಳಿಗೆ ಒಂದು ಡೆಫಿನೆಟ್ ಐಡಿಯಾಗಳು ಬಂತು. ಅದುವರೆಗೆ ಒಂಥರ ಬೇಗ ಆಗಿತ್ತು. ಸೊ ಇದು ಕಚ್ಕೊಂಡ್ಬಿಡ್ತೇವೆ, ಬಿಡ್ಲಿಲ್ಲ. ಸರ್, ಒಗ್ಗಟ್ಟಿನ ಶಕ್ತಿ ಮತ್ತೆ ನಿಮ್ಮ ದೃಷ್ಟಿಯಲ್ಲಿ ಎಷ್ಟು
ಮಹತ್ವವಾಗಿದೆ ಸರ್? ಒಂದು ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವೆಲ್ಲ ಬಂದಿದ್ದು, ಅದು ನಮ್ಮ ಬದುಕಲ್ಲೂ ನಾವು ಕಂಡ್ಕೊಂಡಿದ್ದೀವಿ. ಒಂದು ಬಲವಾದಂತ ಸಂಘಟನೆ ಇದ್ರೆ ಸಮಾಜ ನಮ್ಮ ನಡೆಸ್ಕೊಳ್ಳೋ ರೀತಿಯೇ ಬೇರೆ. ಅಥವಾ ಎಂಪ್ಲಾಯರ್ ಟ್ರೇಡ್ ಯೂನಿಯನ್ಗಳಲ್ಲಿ ಕಟ್ತೀವಿ, ಇಂಡಸ್ಟ್ರಿಗಳಲ್ಲಿ ಕಟ್ತೀವಿ, ಸರ್ವಿಸ್ ಸೆಕ್ಟರ್ ಕಟ್ಟಿದ್ದೀವಿ. ಒಂದು ಯೂನಿಯನ್ ಬಲವಾಗಿದೆ ಅಂತ ಹೇಳಿದ್ರೆ ಅಧಿಕಾರ ವರ್ಗ ನಡ್ಕೊಳ್ಳೋ ರೀತಿಯೇ ಬೇರೆ. ಏನೂ ಇಲ್ಲ ನಮ್ಮಲ್ಲಿ, ಯೂನಿಟಿನೇ ಇಲ್ಲ, ನಾವು ಡಿವೈಡ್ ಆಗಿದ್ದೀವಿ ಅಂದ್ರೆ ನಮ್ಮ ನೋಡುವಂತ ರೀತಿಯೇ ಬೇರೆ. ಅದು ಸರ್ವಕಾಲಿಕ ಸತ್ಯ. ಅದು ಇವತ್ತು ನೋಡಿ ಹಲವಾರು ರೀತಿಯಲ್ಲಿ ವರ್ಕರ್ಸ್ ಉಳಿದೋಗ್ಬಿಟ್ಟಿದ್ದಾರೆ. ಜಾತಿ ಆಧಾರದಲ್ಲಿ ಉಳಿದಿದ್ದಾರೆ, ಧರ್ಮದ ಆಧಾರದಲ್ಲಿ ಉಳಿದೋಗಿದ್ದಾರೆ. ಸಮಾಜದಲ್ಲಿರುವಂತಹ ಅನಿಷ್ಟಗಳೆಲ್ಲವೂ ಇವತ್ತು ಬಂದ್ಬಿಟ್ಟಿದೆ. ಆದ್ರಿಂದ ಏನಾಗಿದೆ, ಒಟ್ಟಾರೆ ಆ ಬಾರ್ಗೇನಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ. ಅನ್ಯಾಯವನ್ನು ತಲೆ ಮೇಲೆ ಜಾಸ್ತಿ ಹೊತ್ಕೊಂಡಿದ್ದೀವಿ. ತುಳಿತಿದ್ರೆ ನಮಗೆ ಸೆನ್ಸೇಷನ್ ಇಲ್ಲ, ತುಳಿಸ್ಕೊಳ್ತಿದ್ದೀವಿ. ಯಾವುದೋ ಒಂದು ನೆರಳು ಹಿಡ್ಕೊಂಡು ಚೇಸ್ ಮಾಡ್ತಿದ್ದೀವಿ, ಆ ನೆರಳು ಸಿಗಲ್ಲ ನಿಮಗೆ. ಅದರಿಂದ ಒಂದು ಐಕ್ಯತೆ ಇಲ್ಲದೆ ಇದ್ರೆ ನೀವು ಯಾವುದನ್ನು ಸಾಧಿಸೋಕ್ಕಾಗಲಿಲ್ಲ. ಒಂದು ಇನ್ನು ಎರಡನೇದು, ಐಕ್ಯತೆ ಇಲ್ಲದೆ ಇದ್ರೆ ಆ ಎಂಪ್ಲಾಯಿಂಗ್ ವರ್ಗ ಇದೆ ಕ್ಲಾಸಸ್, ಅದು ಹೆದರ್ಕೊಳ್ಳೋದಿಲ್ಲ. ನಮ್ಮನ್ನ ಡಿವೈಡ್ ಮಾಡಕ್ ನೋಡ್ತಾರೆ. ಏನು ಬ್ರಿಟಿಷರು ಮಾಡಿದ್ರು ಡಿವೈಡ್ ಅಂಡ್ ಸಬ್ ಡಿವೈಡ್. ಇವತ್ತು ಕೂಡ ಸ್ವಾತಂತ್ರ್ಯ ಒಂದು 7 ದಶಕಗಳಿಗಿಂತ ಜಾಸ್ತಿ ಆದ್ರೂ ಕೂಡ ಅಧಿಕಾರ ವರ್ಗದಲ್ಲಿರೋ ಡಿವೈಡ್ ಅಂಡ್ ರೂಲ್ ಮಾಡ್ತಲೇ ಇದ್ದಾರೆ. ಅಂಡ್ ಇವತ್ತು ಜಾಸ್ತಿ ಆಗಿದೆ ಅದು. ಅದರಿಂದ ವರ್ಕರ್ಸ್ ಅಲ್ಲಿ ಒಂದು ಆ ತಿಳುವಳಿಕೆ ಯಾವಾಗ ಬರುತ್ತೆ ಅಂದ್ರೆ ಬಹುಶಃ ಈ ತುಳಿತ ಜಾಸ್ತಿ ಆದಾಗ ಅದು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಸರ್, ನೀವು ಹೋರಾಟ ಮಾಡೋ ಸಂದರ್ಭದಲ್ಲಿ ಸಮಾಜಕ್ಕೆ ಸೇವೆಗಳು ಯಾವ ಮೂಲಕಗಳನ್ನ ನೀವು ಮಾಡ್ಬೇಕಂತ ಅವತ್ತು ಹೋರಾಟ ಕೇಳಿದ್ರು ಸರ್? ನಾನು ಯೂಸ್ ಮಾಡ್ಕೊಂಡಿದ್ದು ಕಮ್ಯುನಿಸ್ಟ್ ಪಾರ್ಟಿಗೆ ಸೇರ್ಕೊಂಡೆ. ಅಲ್ಲಿ ಟ್ರೇಡ್ ಯೂನಿಯನ್ ಕೆಲಸ ಮಾಡಪ್ಪ ಅಂತ ಹೇಳ್ತು. ಟ್ರೇಡ್ ಯೂನಿಯನ್ ತಗೊಂಡೆ. ಅಂದ್ರೆ ಅಲ್ಲಿ ಆ ವರ್ಕರ್ಸು ಅವರ ಕೆಲಸದ ಒಂದು ಕಂಡೀಷನ್ಗಳು, ಅವರ ವೇತನ, ಅವ್ರ ಮೇಲೆ ಆಗ್ತಿದ್ದಂತ ದಬ್ಬಾಳಿಕೆ ಎದುರಿಸಲು, ಮತ್ತೆ ಅವರಿಗೆ ಸಾಧ್ಯವಾದಷ್ಟು ಸಮಾಜದ ಬಗ್ಗೆ ತಿಳುವಳಿಕೆ ಕೊಡು, ಈ ಕೆಲಸ ಕಾರ್ಯಗಳಲ್ಲಿ ನಾನು ರೂಢಿಸಿಕೊಂಡೆ. ಬಹಳಷ್ಟು ಕಡೆ ನಾವು ಒಳ್ಳೊಳ್ಳೆ ಅಗ್ರಿಮೆಂಟ್ಗಳು ಮಾಡ್ತೀವಿ, ಅವ್ರ ವೇತನ ಜಾಸ್ತಿ ಮಾಡ್ತೀವಿ, ಒಂದು ಡೀಸೆಂಟ್ ಲೈಫ್ ಇವಾಗ ಮಾಡಿದ್ದೀವಿ. ಇದೊಂಥರ ಕಂಟಿನ್ಯೂಸ್ ಪ್ರಾಸೆಸ್ ಇದೆ. ಅದು ಮುಗಿದೋಗ್ಬಿಡ್ತೆಲ್ಲ ಮಾಡೇ ಹೋಯ್ತು ಅಂತಲ್ಲ, ಮುಂದೆ ಬರೋರು ಅದನ್ನು ಮುಂದುವರಿಸಬೇಕು.